ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕಡಲೆಕಾಳು ಹುಸ್ಲಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅರ್ಧ kg ಕಪ್ಪು ಕಡಲೆಕಾಳನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೈಟು ಅದನ್ನು ಸೋಕ್ ಮಾಡಿಟ್ಟಿದ್ದೆ. ಬೆಳಗ್ಗೆ ಅದು ಡಬಲ್ ಆಗಿರುತ್ತೆ ನೋಡಿ. ಅದನ್ನು 2 ವಿಷಲ್ ನಾನು ಅದನ್ನು ಕುಕ್ ಮಾಡಿದಾಗ ಈ ಥರ ಬಂದಿದೆ. ಈ ಕಟ್ಟನ್ನು ನಾವು ಸ್ಟ್ರೈನ್ ಮಾಡ್ಕೋಬೇಕು ಮತ್ತು ಆ ಕಟ್ಟನ್ನು ನಾವು ಯಾವುದಾದ್ರು ಸಾರು ಅಥವಾ ತಿಳಿಸಾರು ಮಾಡೋದಕ್ಕೆ ಬಳಸ್ಕೋಬೇಕು. ಕಾಳು ಕೈಯಲ್ಲಿ ಹಿಚಿಕಿದ್ರೆ ಸ್ಮ್ಯಾಶ್ ಆಗೋ ಅದಕ್ಕೆ ಬೇಯಬೇಕು. ಒಮ್ಮೊಮ್ಮೆ ಕಾಳು ತುಂಬ ಗಟ್ಟಿ ಇರುತ್ತೆ, ಹಾಗಾಗಿ 2 ವಿಷಲ್ ಆಗಿ ಆರಿದ ಮೇಲೆ ಕಾಳನ್ನು ಚೆಕ್ ಮಾಡಿ, ಅಕಸ್ಮಾತ್ ಅದು ಸ್ಮ್ಯಾಶ್ ಆಗಿಲ್ಲ ಅಂದರೆ ಮತ್ತೆ 2 ವಿಷಲ್ ಅದನ್ನು ಕೂಗಿಸ್ಕೊಳ್ಳಿ. ಈಗ ಅದಕ್ಕೆ ಖಾರಕ್ಕೆ ಬೇಕಾಗಿರುವಂತಹ ಮಸಾಲೆನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಒಂದು 10 ರಿಂದ 15 ಹಸಿಮೆಣಸಿನ್ಕಾಯಿನ ತಗೊಳ್ಳಿ, ಖಾರ ಇರಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 4-5 ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ತರಿಯಾಗಿ ಈ ಥರ ಗ್ರೈಂಡ್ ಮಾಡಿಬಿಟ್ಟು ಅದನ್ನ ಇಟ್ಕೋಬೇಕು. ಹಾಗೆ ಈ ಕಡಲೆಕಾಳನ್ನು ಸೋರಾಕಿ ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೋಬೇಕು. ಬೇಯಿಸ್ಬೇಕಾದ್ರೆ ಸ್ವಲ್ಪ ಪ್ರಮಾಣದ ಉಪ್ಪನ್ನು ಹಾಕಿರಬೇಕು, ಯಾಕಂದರೆ ಕಾಳಿಗೆ ಉಪ್ಪು ಹಿಡಿಬೇಕಲ್ಲ. ಈಗ ಒಂದು ದೊಡ್ಡ ಬಾಣಲಿನ ಇಟ್ಟು ಅದಕ್ಕೆ ನಾನು ಒಂದು 4 ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಕೋಕೋನಟ್ ಆಯಿಲ್ ಹಾಕಿದ್ರೆ ಆ ಕೋಕೋನಟ್ ಫ್ಲೇವರ್ ಜಾಸ್ತಿ ಬರುತ್ತೆ. ಆಯಿಲ್ ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇರೋಂಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಇಂಗನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಜೀರಿಗೆ ಮತ್ತು ಇಂಗು ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ಕಡಲೆಕಾಳು ಸ್ವಲ್ಪ ವಾಯು ಪ್ರಕೃತಿಯನ್ನು ಹೊಂದಿರೋದ್ರಿಂದ ಇಂಗನ್ನು ಹಾಕಲೇಬೇಕು. ಈಗ ತರಿಯಾಗಿ ರುಬ್ಬಿರುವಂತಹ ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಇದೇ ಫ್ರೈಗೆ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿ, ನಿಧಾನಕ್ಕೆ ಫ್ರೈ ಮಾಡಿದಾಗ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ಕರಿಬೇವು ಅಥವಾ ಕೊತ್ತಂಬರಿ ಹೆಚ್ಚಿರೋದನ್ನ ಸಹ ಆ್ಯಡ್ ಮಾಡ್ಬೋದು. ಹಾಗೆ ಸ್ಟ್ರೈನ್ ಮಾಡಿರೋಂತಹ ಕಾಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಫ್ರೈ ಮಾಡಬೇಕು. ಮಸಾಲೆಯ ಖಾರ ಮತ್ತು ಇಂಗಿನ ಅಂಶ ಹಾಗೆ ಕಾಳಲ್ಲಿರೋ ಉಪ್ಪು ಎಲ್ಲವೂ ಬ್ಲೆಂಡ್ ಆಗ್ತಾ ಇರಬೇಕು. ಹಾಗೆ ಅದನ್ನು ನಿಧಾನಕ್ಕೆ ಫ್ರೈ ಮಾಡ್ತಾನೆ ಇದಕ್ಕೆ ಒಂದು ದೊಡ್ಡ ಬೌಲಷ್ಟು ಹಸಿ ಕಾಯಿ ತುರಿನ, ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿನ ಹಾಕಿ ಫ್ರೈ ಮಾಡಬೇಕು. ಸೊ ಕೋಕೋನಟ್ ಆಯಿಲು ಮತ್ತು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಎರಡೂ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಈ ಥರ ಕಾಳಿನ ಹುಸ್ಲಿಗಳು ಬೆಳಗಿನ ತಿಂಡಿ ಹಾಗೂ ಸಾಯಂಕಾಲದ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ. ಸೊ ಈ ಹದದಲ್ಲಿ ಫ್ರೈ ಚೆನ್ನಾಗಿ ಆದಮೇಲೆ ನಾವು ಟೇಸ್ಟ್ ನೋಡಿ ಸಾಲ್ಟ್ ಬೇಕಿದ್ದರೆ ಸ್ವಲ್ಪ ಇದಕ್ಕೆ ಸ್ಪ್ರಿಂಕಲ್ ಮಾಡ್ಕೋಬೋದು. ಹಾಗೆ ಇದು ದೇವರ ಪ್ರಸಾದಕ್ಕೂ ಹೇಳಿ ಮಾಡಿಸಿರುವಂತಹ ಪ್ರಸಾದ ಅಂತಲೇ ಹೇಳ್ಬೋದು. ಗಣೇಶನ ಎಲ್ಲ ಪೂಜೆಗಳಲ್ಲಿ ಈ ಪ್ರಸಾದವನ್ನು ನಾವು ಬಳಸ್ಬೋದು. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇದು ಚೆನ್ನಾಗಿ ತಣದ ಮೇಲೆ ನಾವು ಇದಕ್ಕೆ 1 ಅಥವಾ 2 ನಿಂಬೆ ಹೋಳಿನ ರಸವನ್ನು ಹಿಂಡಿಬಿಟ್ಟು ಆ್ಯಡ್ ಮಾಡಬೇಕು. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂತಹ ಪ್ರೋಟೀನ್ ರಿಚ್ ಆಗಿರುವಂತಹ ಕಡಲೆಕಾಳಿನ ಹುಸ್ಲಿ ಸವಿಯಲು ಸಿದ್ಧವಾಗಿದೆ. ಈ ತರಹ ರೆಸಿಪಿಗಳು ನಿಮಗೆ ಮತ್ತಷ್ಟು ಬೇಕಾದರೆ ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.